ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮೀನಾ ಫ್ರಿಡ್ಜಿಂದ ಹೂ ತೆಗಿತಿರ್ತಾಳೆ. ಅದನ್ನು ಶಾಂತಮ್ಮ ನೋಡಿ ತರಕಾರಿ ಬೇಳೆ ಎಲ್ಲವನ್ನು ಹೊರಗಡೆ ತೆಗೆದಿಟ್ಬಿಟ್ಟು ಹೂನ ಫ್ರಿಡ್ಜ್ನಲ್ಲಿಡು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೂ ಬಾಡೋಗುತ್ತೆ ಅಂತ ಫ್ರಿಡ್ಜ್ನಲ್ಲಿ ಇಟ್ಟೆ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಮ್ಮ ನಿನ್ನಿಂದ ಮನೆಯೇ ಬಾಡೋಗ್ತಿದೆ, ಅದನ್ನು ಯಾರ ಹತ್ರ ಹೇಳಲಿ ಅಂತ ಹೇಳ್ತಾಳೆ. ಮೀನಾ ಮನೆಯೂ ಒದ್ದೆ ಬಟ್ಟೆಯಲ್ಲಿ ಕಟ್ಕೊಡಿ ಅತ್ತೆ, ಫ್ರಿಡ್ಜ್ನಲ್ಲಿ ಇಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಮ್ಮ ಏನೇ ನನಗೆ ಕೌಂಟ್ರ್ ಕೊಡ್ತೀಯ ನೀನು ಅಂತ ಕೇಳ್ತಾಳೆ. ಹಾಗೇನಿಲ್ಲ ಅತ್ತೆ, ಸರಿ ಬಿಡಿ, ನನಗೆ ಟೈಮ್ ಆಗ್ತಿದೆ, ನನಗೆ ಕೆಲಸ ಇದೆ, ನಾನು ಹೋಗಬೇಕು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಶಾಂತಮ್ಮ ಎಲ್ಲಿಗೆ ಹೋಗ್ತಿದೆಯೇ, ಮನೆ ಕೆಲಸ ಯಾರು ಮಾಡೋದು ಅಂತ ಹೇಳ್ತಾಳೆ. ಮೀನಾ ಕೆಲಸ ಎಲ್ಲ ಮುಗ್ದಿದೆ ಅತ್ತೆ, ಅಡುಗೆನೂ ಮಾಡಿಟ್ಟಿದ್ದೀನಿ, ಊಟನ ಮಾಡಿ ಅಂತ ಹೇಳ್ತಾಳೆ. ಶಾಂತಮ್ಮ ಪಲ್ಯ ಮಾಡೋಗು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಮಾಡಿದ್ದೀನಿ ಅತ್ತೆ, ಕ್ಯಾರೆಟ್ ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಶಾಂತಮ್ಮ ಫೋನ್ನ ಚಾರ್ಜ್ ಹಾಕ್ತಿರ್ತಾಳೆ. ಅಷ್ಟರಲ್ಲಿ ಶ್ರುತಿ ತಾಯಿ ಬರ್ತಾಳೆ. ಅದನ್ನು ಶಾಂತಮ್ಮ ನೋಡಿ ಬನ್ನಿ ಬನ್ನಿ ಬೀಗ್ರೆ ಬನ್ನಿ ಅಂತ ಒಳಗಡೆ ಕರೀತಾಳೆ. ಕರೆದು ರೋಹಿಣಿಗೆ ಕಾಫಿ ತರೋಕ್ಕೆ ಹೇಳ್ತಾಳೆ. ರೋಹಿಣಿ ಏನು, ನಾನು ಕಾಫಿ ತರಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಮ್ಮ ಹೌದಮ್ಮ, ಹೋಗು ತಗೊಂಬ ಅಂತ ಹೇಳಿ ಕಳಿಸ್ತಾಳೆ. ಶಾಂತಮ್ಮ ಬೀಗ್ತಿಗೆ ರವಿ ಶ್ರುತಿ ಮನೇಲಿಲ್ಲ, ಅವರು ಹೊರಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ತಾಯಿಯವರು ಇರಲಿ ಬಿಡಿ, ನಾನು ನಿಮ್ಮನ್ನೇ ನೋಡೋಕೆ ಬಂದಿದ್ದು ಅಂತ ಹೇಳ್ತಾಳೆ. ಅವಾಗ ಶಾಂತಮ್ಮ ನಿಮ್ಮದು ದೊಡ್ಡ ಮಾತು ಅಂತ ಹೇಳಿ ಖುಷಿಯಿಂದ ಹೇಳ್ತಾಳೆ. ಅಷ್ಟರಲ್ಲಿ ಹೂವಮ್ಮ ಅಂತ ಒಬ್ಬರು ಹೆಂಗಸರು ಬರ್ತಾರೆ. ಆಗ ಅದನ್ನ ನೋಡಿ ನಾನಲ್ಲ ಅಂತ ಹೇಳ್ತಾಳೆ. ಅದನ್ನು ನೋಡಿ ರೋಹಿಣಿಗೆ ಮತ್ತು ವಿಶಾಲಮ್ಮಗೆ ನಗು ಬರ್ತಿರುತ್ತೆ. ಶಾಂತಮ್ಮ ನಾನು ಹೂವಮ್ಮ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇನ್ನೇನು ಹಾಲಮ್ಮನ ಹೂವಮ್ಮ ಅಲ್ಲ ಅಂತ ಅಂದರೆ ಅಂತ ಹೇಳ್ತಾಳೆ. ಸರಿ ಬಿಡಿ, ನನಗೆ ಹೂ ಕೊಡಿ ಅಂತ ಹೇಳ್ತಾಳೆ. ಶಾಂತಮ್ಮ ನಿಮ್ಮ ಹೂವಮ್ಮ ಇಲ್ಲಿಲ್ಲ, ಬೀದಿಲಿ ಹೂ ಮರಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಸರಿ ನೀವೇ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾಳೆ. ಆವಾಗ ಶ್ರುತಿ ತಾಯಿ ಕೊಡಿ ಬೀಗ್ತಿಯವ್ರೆ ಹೂನ ಅಂತ ಹೇಳ್ತಾಳೆ. ಅದಕ್ಕೆ ಫ್ರಿಡ್ಜಿಂದ ಹೂ ತಗೊಬಂದು ಶಾಂತಮ್ಮ ಹೂನ ಕೊಡ್ತಾಳೆ. ಇದನ್ನು ನೋಡಿ ರೋಹಿಣಿ ಮತ್ತು ಶ್ರುತಿ ತಾಯಿ ಖುಷಿ ಪಡ್ತಿರ್ತಾರೆ. ಶ್ರುತಿ ತಾಯಿ ಬೇಕಂತಾನೆ ಏನು ಬೀಗ್ರೆ ಹೂನ ಚೆನ್ನಾಗಿ ಅಳತೆ ಮಾಡೋದು ಕಲ್ತಿದ್ದೀರಾ ಅಂತ ಹೇಳ್ತಾಳೆ. ಸರಿ ಸಂಜೆ ನನಗೂ 2 ಮೊಳ ಹೂ ಕೊಡಿ ಹೂವಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಮ್ಮ ಏನು ಬೀಗ್ರೆ ಅವ್ರು ಕರೆದ್ರು ಅಂತ ನೀವು ನನ್ನ ಹಾಗೆ ಕರಿತೀರಾ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಇದನ್ನೆಲ್ಲ ನೋಡಿ ಅಡುಗೆ ಮನೆಯಲ್ಲಿ ಒಳೊಳಗೇನೆ ಖುಷಿಯಿಂದ ನಗ್ತಿರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಕಾಫಿ ತಗೊಂಬರ್ತಾಳೆ. ಶ್ರುತಿ ತಾಯಿ ಇಸ್ಕೊತಾರೆ. ಶಾಂತಮ್ಮ ಹೋಗೆ ನನಗೆ ಬೇಡ ಅಂತ ಹೇಳಿ ಕಳಿಸ್ತಾಳೆ. ಅತ್ತೆ ಮನೇಲಿ ಹೇಗಿರ್ಬೇಕಂತ ನನ್ನ ಮಗಳಿಗೆ ಬುದ್ಧಿ ಹೇಳಿ ಕಳಿಸಿದ್ದೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ರವಿ ಶ್ರುತಿ ಬರ್ತಾರೆ. ಓಹೋ ರವಿನು ಯಾಕೆ ಹೀಗೆ ಮಾಡ್ತೀರಾ ಅತ್ತೆ, ಮನೆ ಒಡೆಯೋ ಕೆಲಸನ ಅಂತ ಕೇಳ್ತಾನೆ. ರವಿಗೆ ಯಾಕೆ ಅಳಿಯಂದ್ರೆ ಈ ರೀತಿ ಮಾತಾಡ್ತಿದ್ದೀರಾ ನೀವು ಅಂತ ಶ್ರುತಿ ತಾಯಿ ಕೇಳ್ತಾಳೆ. ಆವಾಗ ಶ್ರುತಿ ಅಮ್ಮ ನಮ್ಮ ಮನೆಗೆ ನೀನು ಯಾವಾಗಲೂ ಬರಬೇಡ, ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಂದ್ಸಲ ಬಾ ಅಷ್ಟೇ, ಇಲ್ಲಿ ಯಾವಾಗಲೂ ಬಂದು ನಮ್ಮ ಮನೆ ಹಾಳು ಮಾಡೋ ಕೆಲಸ ನೀನು ಮಾಡಬೇಡ ಅಂತ ಹೇಳ್ತಾಳೆ. ಬೇಕಾದರೆ ನೀನು ಕೊಟ್ಟಿರೋ ಗೋಲ್ಡ್ನ ತಗೊಂಡೋಗು ಅಂತ ಹೇಳ್ತಾಳೆ. ಆಗ ಶಾಂತಮ್ಮ ಏನು ಶ್ರುತಿ ಅಮ್ಮನ ಜೊತೆ ಈ ರೀತಿ ಜಗಳ ಮಾಡ್ತೀಯಾ ಅಂತ ಹೇಳ್ತಾಳೆ. ಶ್ರುತಿ ತಾಯಿ ಮಗಳನ್ನು ನೋಡೋಕೆ ಬಂದಿದ್ದಕ್ಕೆ ಸರಿಯಾಗಿ ಅವಮಾನ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೆತ್ತವರಿಗೆ ಗೌರವ ಬರೋದು ದೊಡ್ಡತನದಿಂದ, ದೊಡ್ಡಸ್ತಿಕೆಯಿಂದ ಇಲ್ಲ ಅಂತ ಹೇಳ್ತಾಳೆ. ಈ ರೀತಿ ಮನೇಲಿ ನಡೀತಿರೋದು ರೋಹಿಣಿಗೆ ತುಂಬ ಖುಷಿಯಾಗುತ್ತೆ. ವಿಶಾಲಮ್ಮ ಇಲ್ಲಿಂದ ಹೊರಟೋಗ್ತಾರೆ. ಕಸ್ತೂರಿ ರೋಹಿಣಿಗೆ ಕಾಲ್ ಮಾಡಿ ಎಲ್ಲ ವಿಚಾರನ ತಿಳ್ಕೊತಾಳೆ. ರೋಹಿಣಿ ಮಾತಾಡ್ತಿರೋದನ್ನ ಶಾಂತಮ್ಮ ಕೇಳಿಸ್ಕೊಂಡು ಎಲ್ಲ ವಿಚಾರನ ಯಾಕೆ ಅವಳ ಹತ್ರ ಹೇಳ್ದೆ ಅಂತೇಳಿ ಬೈತಾಳೆ. ಶಾಂತಮ್ಮ ಏನಾದರೂ ಮಾಡಿ ಹೂವಿನ ಅಂಗಡಿನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತ ಯೋಚಿಸ್ತಿರ್ತಾಳೆ. ಆಗ ರೋಹಿಣಿ ಅತ್ತೆ ಐಡಿಯಾ ಇದೆ ಅಂತ ಹೇಳ್ತಾಳೆ. ಏನೇ ಹೂವಿನ ಅಂಗಡಿನ ಅಲ್ಲಿಂದ ತಗೊಂಡೋಗ್ತಿರ್ತಾರೆ. ಅದನ್ನು ನೋಡಿ ರೋಹಿಣಿ ಮತ್ತು ಶಾಂತಮ್ಮ ತುಂಬ ಖುಷಿ ಪಡ್ತಿರ್ತಾರೆ. ಅಷ್ಟರಲ್ಲಿ ಮೀನಾ ಅಲ್ಲಿ ಬರ್ತಾಳೆ. ಏನು ಸರ್ ಇದು ಅಂಗಡಿನ ಯಾಕೆ ಇಲ್ಲಿಂದ ತಗೊಂಡೋಗ್ತಿದ್ದೀರಾ, ಅದು ನನ್ನ ಅಂಗಡಿ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಅಷ್ಟರಲ್ಲಿ ರಂಗನಾಥ್ರವರಲ್ಲಿ ಬರ್ತಾರೆ. ಬಂದುಬಿಟ್ಟು ಏನಕ್ಕೆ ಅಂಗಡಿ ಎತ್ಕೊಂಡು ಹೋಗ್ತಿದ್ದೀರಾ ಇಲ್ಲಿಂದ ಅಂತ ಕೇಳ್ತಾರೆ. ಅದಕ್ಕೆ
ಅಂಗಡಿ ಇಲ್ಲಿರೋದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ. ಮೀನಾ ಗಾಡಿನ ತಗೊಂಡು ಹೋಗ್ತಿರೋದನ್ನ ನೋಡಿ ತುಂಬ ಅಳ್ತಿರ್ತಾಳೆ. ಅದನ್ನ ನೋಡಿ ರೋಹಿಣಿ ಮತ್ತು ಶಾಂತಮ್ಮಗೆ ತುಂಬ ಖುಷಿ ಆಗ್ತಿರುತ್ತೆ. ಸೂರ್ಯ ಬಂದಾಗ ಅವನನ್ನು ತಪ್ಕೊಂಡು ಮೀನಾ ಅಳ್ತಿರ್ತಾಳೆ. ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ ಅಂಗಡಿನ ತಗೊಂಡೋಗಿರೋ ವಿಚಾರನ ಹೇಳ್ತಾಳೆ. ಸರಿ ಬಿಡು, ಫೈನ್ ಕಟ್ಟಿ ಬಿಡಿಸ್ಕೊಬಂದ್ರಾಯ್ತು ಅಂತ ಹೇಳಿ ಸಮಾಧಾನ ಪಡಿಸ್ತಾನೆ ಸೂರ್ಯ.